ಈ ಎಪಿಸೋಡ್ನಲ್ಲಿ ಮಿಕ್ಕ ಸ್ಟೆಪ್ಸ್ ಇಕಿಗಾಯ್ನ ಫೈಂಡ್ ಔಟ್ ಮಾಡಲಿಕ್ಕೆ ಉಳಿದ ಸ್ಟೆಪ್ಸ್ನ ನಾನು ಶೇರ್ ಮಾಡ್ತಾ ಇದ್ದೀನಿ. ಹಾಗೆಯೇ ಮತ್ತೆ ಟೋಟಲ್ ಆಗಿ ಏನು ಸಮ್ಮರಿ ಸಾರಾಂಶ ಮತ್ತೊಂದು ಸಲ ನಾನು ಶೇರ್ ಮಾಡ್ತೀನಿ. ಮತ್ತು ರಿವ್ಯೂ, ಈ ಪುಸ್ತಕ ಹೇಗಿದೆ ಅನ್ನೋದ್ರ ಬಗ್ಗೆ ರಿವ್ಯೂ ಕೂಡ ನಾನು ಹೇಳ್ತೀನಿ. ಇದೆಲ್ಲನೂ ಈ ಎಪಿಸೋಡ್ನಲ್ಲಿ ಇದೆ. ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ನಳಿನಿ ಅಶ್ವಿನ್. ನನ್ನ ಚಾನಲ್ ದಿ ಬ್ಲಿಸ್ಫುಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ನೀವು ಮೊದಲ ಬಾರಿಗೆ ಈ ಚಾನಲ್ಗೆ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈ ಎಪಿಸೋಡ್ನ ಕೊನೆ ತನಕ ನೋಡಿ. ನಿಮ್ಗೆ ಗೊತ್ತಿರೋ ಹಾಗೆ ನಾನು ಬುಕ್ ಸಮರಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇಕಿಗಾಯ್ ಬುಕ್ನ ನಾನು ಸಾರಾಂಶವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದು ಕೊನೆಯ ಭಾಗ. ಹಳೆ ಭಾಗಗಳು, ಹಳೆ ಪಾರ್ಟ್ಸ್ ಎಲ್ಲ ನೀವು ನೋಡಿಲ್ಲ ಅಂತ ಹೇಳಿದ್ರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ನಾನು ಶೇರ್ ಮಾಡ್ತೀನಿ. ಸೊ ಇಲ್ಲಿವರೆಗೂ ನಾವು 10 ಸ್ಟೆಪ್ಸ್, ಅಂದರೆ ಫಸ್ಟಿಗೆ ನಾವು ಇಂಪಾರ್ಟೆಂಟ್ ಲೆಸನ್ಸ್, ಪಾಠಗಳೇನು, ಮುಖ್ಯವಾದ ಪಾಠಗಳೇನು ಅದನ್ನೆಲ್ಲ ನಾವು ನೋಡಿದ್ವಿ, ತಿಳ್ಕೊಂಡ್ವಿ. ಆಮೇಲೆ ಇದನ್ನು ಇಕಿಗಾಯ್ನ ಹೇಗೆ ಫೈಂಡ್ ಔಟ್ ಮಾಡೋದು ಅನ್ನೋದು ಬಗ್ಗೆನೂ ನಾವು ತಿಳ್ಕೊತಾ ಹೋದ್ವಿ. 10 ಸ್ಟೆಪ್ಸ್ ನಾನು ತಿಳಿಸ್ಕೊಟ್ಟೆ. ಇದು ಲಾಸ್ಟ್ ಪಾರ್ಟಲ್ಲಿ ನಾನು ಕೊನೆ 2 ಸ್ಟೆಪ್ಸ್ 11 ಮತ್ತು 12ನೇ ಸ್ಟೆಪ್ ಹೇಳ್ತೀನಿ. ಹಾಗೆ ಕನ್ಕ್ಲೂಷನ್, ಇದ್ರದ್ದು ಪೂರ್ತಿ ಟೋಟಲ್ ಸಮ್ಮರಿ ಏನು ಅಂತ ಹೇಳ್ತೀನಿ. ಆಮೇಲೆ ರಿವ್ಯೂ, ಹೇಗೆ ಅನಿಸ್ತು ಟೋಟಲ್ ಆಗಿ ಈ ಬುಕ್ ನನಗೆ ಹೇಗೆ ಅನಿಸ್ತು ಅಂತ ಅದನ್ನ ಬಗ್ಗೆನೂ ಕೂಡ ನಾನು ಹೇಳ್ತೀನಿ. ಕೊನೆ ತನಕ ನೋಡಿ ಈ ಎಪಿಸೋಡ್ನ. ಹಾಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮತ್ತು ಬೇರೆಯವ್ರಿಗೆಲ್ಲರಿಗೂ ಶೇರ್ ಮಾಡಿ. ಸೊ ಶುರು ಮಾಡೋಣವಾ? ಸೊ ಮೊದಲಿಗೆ ನಾವು ಸ್ಟೆಪ್ 11ನ ತಗೊಳ್ಳೋಣ. ಈ ಸ್ಟೆಪ್ 11 ಲೋಗೋಥೆರಪಿ ಅಂತ ಹೇಳ್ತಾರೆ. ಸೊ ಜನರು ತಮ್ಮ ಜೀವನದಲ್ಲಿ ಉದ್ದೇಶದ ಕೊರತೆಯಿಂದ ಸಂತೋಷ ಆಗಿರೋದಿಲ್ಲ. ಸೊ ಜೀವನದಲ್ಲಿ ಅರ್ಥದ ಕೊರತೆಯಿಂದಾಗಿ ಜೀವನವು ಅರ್ಥಪೂರ್ಣವಾಗಿ ಕಾಣೋದಿಲ್ಲ ಅವ್ರಿಗೆ, ಮತ್ತು ಅದು ದುಃಖಕ್ಕೆ ಕಾರಣ ಆಗುತ್ತೆ. ಈ ದೀರ್ಘಕಾಲ ಸಂತೋಷ ಆಗಿರಲು ಅದಕ್ಕೆ ಸಾಧ್ಯನೇ ಇರೋಲ್ಲ. ಅನೇಕ ಜನರು ಸಹ ಭರವಸೆಯನ್ನು ಬಿಟ್ಟುಬಿಟ್ಟು ಸೂಯಿಸೈಡ್ ಅಂದರೆ ಆತ್ಮಹತ್ಯೆಗೆ ಪ್ರಯತ್ನ ಮಾಡೋಕ್ಕೆ ಹೋಗ್ತಾರೆ. ಯಾಕಂದರೆ ಅವ್ರಿಗೆ ಆಸೆನೇ ಇರೋಲ್ಲ, ನಿರಾಸೆ ಇರುತ್ತೆ ಜೀವನದಲ್ಲಿ. ಇದು ಒಂದು ದೊಡ್ಡ ಸಮಸ್ಯೆ ಆಗಿದೆ. ಈ ಸಮಸ್ಯೆನ ನಿವಾರಿಸಲು ಈ ಪುಸ್ತಕದಲ್ಲಿ ಹೇಳ್ತಾರೆ, ಲೋಗೋಥೆರಪಿ ಅನ್ನೋ ಒಂದು ಟೆಕ್ನಿಕ್ ಉಪಯೋಗಿಸುತ್ತಾರೆ ಈ ಜಪಾನ್ನಲ್ಲಿ ಅಂತ ಅದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಸೊ ಲೋಗೋಥೆರಪಿ ಅಂದರೆ ಏನು? ಸೊ ಈ ಲೋಗೋಥೆರಪಿನಲ್ಲಿ ಪೇಷಂಟ್ಗಳಿಗೆ ಒಂದು ನ್ಯೂರೋಸಿಸ್ ನರರೋಗ ಎದುರಿಸೋದಕ್ಕೆ, ಅದನ್ನು ಓವರ್ಕಮ್ ಮಾಡಲಿಕ್ಕೆ ಅವ್ರ ಜೀವನದ ಉದ್ದೇಶ ಪ್ರಜ್ಞಾಪೂರ್ವಕವಾಗಿ ಕಾನ್ಷಿಯಸ್ ಆಗಿ ಹುಡುಕೋದಕ್ಕೆ ಇನ್ಸ್ಪೈರ್ ಮಾಡುತ್ತೆ, ಮೋಟಿವೇಟ್ ಮಾಡುತ್ತೆ. ಹಾಗೆ ಅವರ ಹಣೆಬರಹವನ್ನು ಪೂರೈಸುವ ಹುಡುಕಾಟ. ಸೊ ಏನು ಡೆಸ್ಟಿನಿ ಇದೆ ಅದನ್ನು ಹುಡುಕೋದಕ್ಕೆ ಅವರನ್ನು ಹಿಂದಿನ ಮಾನಸಿಕ ನಿರ್ಬಂಧಗಳಿಗೆ, ಅಂದರೆ ಏನೇನು ಹಳೆಯ ಆಬ್ಸ್ಟೆಕಲ್ಸು, ಪಾಸ್ಟಲ್ಲಿ ಏನೇನಿತ್ತು ಬ್ಲಾಕ್ಸ್, ಮೆಂಟಲ್ ಬ್ಲಾಕ್ಸ್, ಅಲ್ಲಿ ಕರ್ಕೊಂಡು ಹೋಗುತ್ತೆ. ಹಾಗೆಯೇ ಏನೇನು ಬ್ಲಾಕ್ ಆಗುತ್ತೆ ಮುಂದೆ ಫ್ಯೂಚರಲ್ಲಿ, ಪ್ರೆಸೆಂಟಲ್ಲಿ ನಾವು ಮುಂದುವರಿದಕ್ಕೆ ಏನೇನು ಬ್ಲಾಕ್ಸ್ ಆಗ್ತಿರ್ಬೋದು, ಏನೇನು ಅಡೆತಡೆ ಇದೆಯಲ್ಲ ಅದನ್ನೆಲ್ಲ ಬ್ರೇಕ್ ಮಾಡಲಿಕ್ಕೆ ಮತ್ತು ಬ್ರೇಕ್ ಮಾಡಿ ನಾವು ಜಯ ಸಾಧಿಸೋಕ್ಕೆ, ಅದೆಲ್ಲ ಪ್ರಾಬ್ಲಮ್ಸಿಂದ ಓವರ್ಕಮ್ ಆಗಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಇದು ಒಂದು ಪ್ರೋಸೆಸ್ ಇದೆ, 5 ಸ್ಟೆಪ್ಸಲ್ಲಿ ಆಗುತ್ತಿದ್ದು. ಸೊ ಫಸ್ಟ್ ಸ್ಟೆಪ್ಪಲ್ಲಿ ಆ ವ್ಯಕ್ತಿ ಖಾಲಿತನ, ಹತಾಶತೆ ಮತ್ತು ಆತಂಕ ಅನುಭವಿಸ್ತಾನೆ. ಈ ಥೆರಪಿಯ ಸ್ಟೆಪ್ಸಲ್ಲಿ ಫಸ್ಟು ಅವನು ಯಾವ ವ್ಯಕ್ತಿ ಇದು ಮಾಡ್ತಾ ಇದ್ದಾನೆ, ನಾನು ಎಂಪ್ಟಿನೆಸ್, ಏನೂ ಇಲ್ಲ, ನಿರಾಸೆ, ಒಂಥರ ಹತಾಶ, ಇದೆಲ್ಲ ಅನುಭವಿಸ್ತಾನೆ. ಅದು ಫಸ್ಟ್ ಸ್ಟೆಪ್ಪಲ್ಲಿರುತ್ತೆ. 2ನೇ ಸ್ಟೆಪ್ಪಲ್ಲಿ ಥೆರಪಿಸ್ಟ್ ಅವನಿಗೆ ತೋರಿಸ್ತಾನೆ ಆ ವ್ಯಕ್ತಿಗೆ ಅರ್ಥಪೂರ್ಣ ಜೀವನ ಹೊಂದಲು ಹೇಗೆ ಮೀನಿಂಗ್ಫುಲ್ ಲೈಫ್ ಹೇಗೆ ಲೀಡ್ ಮಾಡ್ಬೋದು ಅನ್ನೋದನ್ನು ಅವನು ತೋರಿಸ್ಕೊಡ್ತಾನೆ. 3ನೇದಾಗಿ ಸೊ ಪೇಷಂಟ್ಗೆ ಅವನ ಲೈಫ್ ಪರ್ಪೋಸ್ ಏನು ಅಂತ ಗೊತ್ತಾಗುತ್ತೆ. ಜೀವನನ ಅರ್ಥಪೂರ್ಣ ಮಾಡೋದಕ್ಕೆ ಉದ್ದೇಶ ಏನು, ಜೀವನದ ಉದ್ದೇಶ ಅನ್ನೋದು ತಿಳ್ಕೊತಾನೆ. ಹಾಗೆ 4ನೇ ಸ್ಟೆಪ್ಪಲ್ಲೂ ಅವನು ಇಡೀ ಜೀವನಕ್ಕೆ ಸಂಬಂಧಿಸಿದ ಡೆಸ್ಟಿನಿ ಸ್ವೀಕರಣೆ ಮಾಡೋದಕ್ಕೆ ಅಥವಾ ತಿರಸ್ಕಾರ ಮಾಡೋದಕ್ಕೆ ಎಲ್ಲದಕ್ಕೂ ಅವನು ನಿರ್ಧಾರ ಮಾಡ್ತಾನೆ. ಸೊ ನಾನು ಅಕ್ಸೆಪ್ಟ್ ಮಾಡಬೇಕೋ ಬೇಡ, ರಿಜೆಕ್ಟ್ ಮಾಡಬೇಕು, ನಂದೇನು ನನ್ನ ಹಣೆ ಬರ ಇದೆ, ನಂದೇನು ಲೈಫಲ್ಲಿ ಏನು ನಡೀತಾ ಇದೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಹಾಗೆ ಹೋಗಬೇಕು, ಅಥವಾ ರಿಜೆಕ್ಟ್ ಮಾಡಿ ನಂದೇನೋ ನಾನು ಶುರು ಮಾಡೋಣ, ನಾನು ಟ್ರೈ ಮಾಡಿ ಎಫರ್ಟ್ ಹಾಕಿ ನಾನು ಬೇರೆ ಮಾಡ್ಕೋಬೋದಾ, ನನ್ನ ಕೈನಲ್ಲಿದೆ, ಈ ಥರದ್ದೆಲ್ಲ ಯೋಚನೆಗಳು ಬರುತ್ತೆ. ಅದೆಲ್ಲ ಮಾಡಲಿಕ್ಕೆ ಶುರು ಮಾಡ್ತಾನೆ, ನಿರ್ಧಾರ ತಗೋತಾನೆ. ಸೊ 5ನೇ ಸ್ಟೆಪ್ಪಲ್ಲಿ ಅವನು ಪೇಷಂಟು ಹೊಸ ಉತ್ಸಾಹ ಕಂಡುಕೊಂಡಾಗ ಈ ಹೊಸ ಉತ್ಸಾಹವು ಅಡೆತಡೆ ಮತ್ತು ದುಃಖಗಳು ಅದನ್ನೆಲ್ಲ ಜಯಿಸೋಕ್ಕೆ, ಅದು ಓವರ್ಕಮ್ ಮಾಡಲಿಕ್ಕೆ ಅವನಿಗೆ ಸಹಾಯ ಮಾಡುತ್ತೆ. ಸೊ ಇದು 5 ಸ್ಟೆಪ್ಸಲ್ಲಿ ಲೋಗೋಥೆರಪಿಯಿಂದ ತುಂಬಾ ಹೆಲ್ಪ್ ಆಗುತ್ತೆ. ವ್ಯಕ್ತಿಗೆ ಹೀಗೆ ಮಾಡಲು ಸಹಾಯ ಬೇಕಾದರೆ ಲೋಗೋಥೆರಪಿಯ ಇದನ್ನು ಸೊ ವಿಜುವಲೈಸ್ ಮಾಡ್ಕೋತಾರೆ. ಸೊ ಲೋಗೋಥೆರಪಿ ಇಂದ ಏನಾಗುತ್ತೆ ಅಂದರೆ ವಿಜುವಲೈಸಿಂಗ್ ಇದು ಟೆಕ್ನಿಕ್ ಕೂಡ ಹೇಳ್ಕೊಡ್ತಾರೆ. ಸೊ ಒಂದು ಪಿಕ್ಚರ್,
ಅದು ಏನು ಬೇಕು, ಲೈಫ್ ಪರ್ಪೋಸ್ ಏನು, ಮುಂದೆ ನನ್ನ ಫ್ಯೂಚರ್ ಏನು, ಅದನ್ನೆಲ್ಲನೂ ವಿಜುವಲೈಸ್ ಹೇಗೆ ಮಾಡೋದು ಅದೆಲ್ಲ ಹೇಳ್ಕೊಡ್ತಾರೆ. ಹಾಗೆಯೇ ಲೈಫ್ ಪರ್ಪೋಸನ್ನು ಹುಡುಕೋದಕ್ಕೆ, ಜೀವನದ ಉದ್ದೇಶ ಹುಡುಕೋದ್ರಲ್ಲಿ, ತೊಂದರೆ ನಿವಾರಿಸ್ಕೊಳ್ಳೋದ್ರಲ್ಲಿ, ತನ್ನ ಉದ್ದೇಶದ ಹತ್ರ ಸಾಗೋಕ್ಕೆ ಅವನಿಗೆ ಮಾರ್ಗದರ್ಶನ ಅಗತ್ಯ ಇದೆ. ಅದನ್ನೆಲ್ಲ ಈ ಲೋಗೋಥೆರಪಿಯಿಂದ ಸಿಕ್ಕುತ್ತೆ. ಲೋಗೋಥೆರಪಿ ಪ್ರಕಾರ ಒಬ್ಬರ ಜೀವನದ ಉದ್ದೇಶ ಕಂಡುಕೊಳ್ಳೋದು, ಆಮೇಲೆ ಆ ಅಂತರ ಒಂದು ಇದು ಇರುತ್ತಲ್ಲ ಗ್ಯಾಪ್, ಅದನ್ನು ತುಂಬಕ್ಕೆ ವ್ಯಕ್ತಿಗೆ ಸಹಾಯ ಮಾಡುತ್ತೆ ಲೋಗೋಥೆರಪಿ. ಲೈಫ್ ಪರ್ಪೋಸ್ ಮತ್ತು ಆ ವ್ಯಕ್ತಿ ಮಧ್ಯೆ ಒಂದು ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪು ಫಿಲ್ ಮಾಡುತ್ತೆ, ಅದನ್ನು ಸಹಾಯ ಮಾಡುತ್ತೆ ತುಂಬೋದಕ್ಕೆ ಗ್ಯಾಪ್ನ. ಅದೇ ಲೋಗೋಥೆರಪಿ. ಸೊ ಈಗ ಸ್ಟೆಪ್ 12ಕ್ಕೆ ಬರೋಣ. ಸೊ ಇಲ್ಲಿ ತನಕ ನಾವು ಈ ಪುಸ್ತಕದಿಂದ ಏನೇನು ಪಾಠ ಕಲ್ತ್ವಿ, ಜೀವನ ಪಾಠಗಳು, ಅದ್ರ ಕಡೆಗೆ ಗಮನ ಹರಿಸೋಣ. ಈಗ ಬುದ್ಧಿವಂತ ವ್ಯಕ್ತಿಯು ಜೀವನದ ಸುಖಗಳನ್ನು ತಪ್ಪಿಸಬಾರದು, ಆದರೆ ಅವುಗಳ ಮೇಲೆ ಅವಲಂಬನೆಯು ಅವನನ್ನು ತೃಪ್ತಿಯ ಗುಲಾಮ ಕೂಡ ಮಾಡಬಹುದು ಅಂತ ಕೂಡ ತಿಳ್ಕೊಂಡಿರಬೇಕು. ಅದಕ್ಕೋಸ್ಕರ ನೀವು ಕ್ಷಣ ಮಾತ್ರದಲ್ಲಿ ಮಾಯ ಆಗೋ ಈ ಸುಖಗಳಿಗೆ ಇದು ಮಾಡೋ ಅಡಿಕ್ಟ್ ಆಗೋ ಬದಲು, ಡಿಪೆಂಡ್ ಆಗೋ ಬದಲು, ಮನಸ್ಸಿಗೆ ನಿಜವಾಗ್ಲೂ ಸಂತೋಷ ಆಗೋದನ್ನು ಏನು ಅದನ್ನು ಅಭ್ಯಾಸ ಮಾಡ್ಕೋಬೇಕು. ಹಾಗೆ ಪ್ರೆಸೆಂಟ್ ಎಲ್ಲನೂ, ವರ್ತಮಾನ ಏನಿದೆ ಅದು ತುಂಬಾ ಮುಖ್ಯವಾದ್ದು, ಅದೇ ತುಂಬಾ ಪ್ರಮುಖವಾದ್ದು. ಅದು ಕಂಟ್ರೋಲು, ನಾವು ಕಂಟ್ರೋಲ್ ಮಾಡ್ಬೋದು ಅದನ್ನು. ಅದರಿಂದ ಏನಾಗುತ್ತೆ, ನಮ್ಮ ಇವತ್ತಿನ ಇದ್ರ ಮೇಲೆ ನಾವು ಇವತ್ತಿನ ಕಡೆ ಗಮನ ಹರಿಸಿದರೆ ನಾವು ಅದರಿಂದ ಹಿಂದಿಂದು ಮತ್ತು ಮುಂದಿನ ಭವಿಷ್ಯದ ಜೀವನ ಕೂಡ ನಿಯಂತ್ರಣ ಮಾಡ್ಬೋದು. ಇದು ತುಂಬ ಏಕೈಕ ಶಕ್ತಿಶಾಲಿ ವಿಷಯ ಇದು ವರ್ತಮಾನ. ಹಾಗೆ ನಾವು ಪ್ರೀತಿಸುವ ವಸ್ತುಗಳು ಮರದ ಎಲೆ ಥರ, ಅವು ಡ್ರೈ ಆಗಿಬಿಟ್ಟು ಒಣಗಿದ ತಕ್ಷಣ ಏನಾಗುತ್ತೆ, ಗಾಳಿ ರಭಸಕ್ಕೆ ಹಾಗೆ ಯಾವಾಗ ಬೇಕಾದರೂ ಬೀಳಬಹುದು. ಸೊ ನಮ್ಮಲ್ಲಿರೋ ಎಲ್ಲನೂ ನಾವು ಪ್ರೀತಿಸೋದು ಅಂತಿಮವಾಗಿ ಕಣ್ಮರೆ ಆಗುತ್ತೆ, ಈ ಫಿಲಾಸಫಿ ಹೇಳುತ್ತೆ. ಅದರಿಂದ ನಾವು ಅದ್ರ ಬಗ್ಗೆ ಏನು ಮಾಡಬೇಕು, ನಿರಾಶವಾದಿ ಆಗದೆ ನಾವು ಏನಿದೆ ಅದ್ರ ಬಗ್ಗೆ ನಾವು ಜಾಗೃತವಾಗಬೇಕು, ಪೆಸಿಮಿಸ್ಟಿಕ್ ಆಗಿರಬಾರ್ದು. ಜಾಗೃತ ಆಗಿ ನಾವು ಏನಿದೆ ಪ್ರೆಸೆಂಟ್ ಮೂಮೆಂಟ್ನ, ವರ್ತಮಾನದಲ್ಲಿ ಸಂತೋಷವಾಗಿರೋದನ್ನ ಕಲ್ತ್ಕೋಬೇಕು. ಹಾಗೆ ಇದರಿಂದ ಏನಾಗುತ್ತೆ, ನಷ್ಟ ಆಗೋ ಟೈಮಲ್ಲಿ ನಮಗೆ ಹೆಚ್ಚಿನ ನೋವನ್ನ ತಪ್ಪಿಸೋಕ್ಕೆ ಇದು ಸಹಾಯ ಮಾಡುತ್ತೆ. ಅಂದ್ಕೊಂಡಿದ್ದೆಲ್ಲನೂ ಸಿಕ್ಕಲ್ಲ, ಕೆಲವೊಂದು ಸಿಗ್ದಲೇನೂ ಇರುತ್ತೆ. ಆವಾಗ ಏನಾಗುತ್ತೆ, ಓಕೆ ಇದು ಸಿಗ್ತಾ ಇಲ್ಲ ಅಂದರೆ ನಮಗೆ ಅದರಿಂದ ಇದು ಆಗುತ್ತೆ, ಹೆಲ್ಪ್ ಆಗುತ್ತೆ. ಓಕೆ ಇದು ಸಿಗ್ತಾ ಇಲ್ಲ, ಆದರೆ ಏನು ಸಿಕ್ಕಿದೆ ಅದ್ರನ್ನ ನಾವು ಎಂಜಾಯ್ ಮಾಡೋಣ ಅನ್ನೋದು ಕಡೆ ಆ ಥರ ನಾವು ಮೈಂಡ್ಸೆಟ್ ಬೆಳೆಸ್ಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ. ಸೊ ನಮ್ಮ ಇಕಿಗಾಯ್ ಜೊತೆ ನಾವು ಕನೆಕ್ಷನ್ ಮಾಡಿಕೊಂಡ್ರೆ, ಯಾವುದೇ ಕನೆಕ್ಷನ್ ಮಾಡ್ಕೊಳ್ಳೋಕ್ಕೆ ಯಾವುದೇ ಒಂದು ಎಕ್ಸಾಕ್ಟ್ ಪ್ಲ್ಯಾನ್ ಅಂತ ಏನಿಲ್ಲ. ಸೊ ಅದಕ್ಕೆ ತುಂಬಾ ಅದನ್ನು ಹುಡ್ಕೋದಕ್ಕೆ ತುಂಬಾ ತಲೆನ ಕೆಡಿಸ್ಕೊಳ್ಳೋದೇನು ಬೇಕಾಗಲ್ಲ. ಜಸ್ಟ್ ಎಂಗೇಜ್ ಮಾಡಬೇಕು. ನನಗೇನು ಇಷ್ಟ, ನಂಗೆ ತುಂಬ ಯಾವುದನ್ನು ಪ್ರೀತಿಸಿ ಯಾವುದು ಇಷ್ಟಪಟ್ಕೊಂಡು ಮಾಡ್ತಿದ್ದೀನಿ. ಸೊ ಆ ಥರ ನಮ್ಗೆ ಯಾರು ಕಂಡ್ರೆ ಇಷ್ಟ, ಪ್ರೀತಿಸೋ ಜನರ ಜೊತೆಗೆ ಸುತ್ತುವರ್ಕೊಳ್ಳೋದು. ಹಾಗೆ ನಾವು ಯಾರ್ಯಾವುದು ಪಡ್ತೀವೋ ಅದನ್ನು ಮಾಡೋದು, ಆ ಕೆಲಸಗಳನ್ನು ಮಾಡೋದು, ಹೀಗೆಲ್ಲ ಮಾಡಿದ್ರೆ ಸಾಕು. ಅದರಿಂದ ಆಟೋಮೆಟಿಕಲಿ ನಿಮಗೆ ಇಕಿಗಾಯ್ದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಸೊ ನಾವು ನಮ್ಮ ಜೀವನದ ಅರ್ಥ ಕೊಡೋಲ್ಲ, ನಾವು ಇದು ಮಾಡೋದೇ ಇಲ್ಲ. ಸೊ ನಾವು ಇಷ್ಟಪಡೋ ಕೆಲಸನ ಮಾಡೋ ಮೂಲಕ ಅದನ್ನು ಕಂಡ್ಕೋಬಹುದು. ಸೊ ನಾವೇನು ತುಂಬ ಪ್ಯಾಷನೇಟಾಗಿ ನಾವೇನು ಕೆಲಸ ಮಾಡ್ತೀವೋ, ಎಷ್ಟು ಉತ್ಸಾಹದಿಂದ ಮಾಡ್ತೀವೋ, ಅದರಿಂದ ನಮಗೆ ಆ ಜೀವನದ ಅರ್ಥ ಆಟೋಮೆಟಿಕ್ಕಾಗಿ ಸಿಕ್ಕುತ್ತೆ. ಹಾಗೆ ಪ್ರತಿಯೊಬ್ಬರದ್ದು ಒಂದು ಯುನೀಕ್, ನಾವೆಲ್ಲರೂ ಯುನೀಕ್ ಇದ್ದೀವಲ್ಲ, ನಮಗೆ ಬದುಕೋದಕ್ಕೆ ಒಂದು ಬೇರೆ ಬೇರೆ ಕಾರಣ ಇರುತ್ತೆ. ಈಗ ಇನ್ನೊಬ್ಬರು ನಿಮ್ಮ ಫ್ರೆಂಡ್ ಇರ್ಬೋದು, ಅವರು ಬದುಕೋದಕ್ಕೆ ಏನೋ ಬೇರೆ ಕಾರಣ, ನಮ್ಮ ಬದುಕಲ್ಲಿ ಎಲ್ಲರದ್ದು ಒಂದು ವಿಶಿಷ್ಟ ಕಾರಣ ಇದ್ದೇ ಇರುತ್ತೆ. ಸೊ ಹಾಗೆ ಕಂಪೇರು ಮಾಡೋಕ್ಕೆ ಹೋಗಬೇಡಿ. ಹಾಗೆ ನೀವು ಅದನ್ನು ಕಂಡುಕೊಳ್ಳಿ, ನಿಮ್ಮ ಪರ್ಪೋಸ್ ಏನು, ಲೈಫ್ದು ಜೀವನದ ಉದ್ದೇಶ ಏನು, ಆ ಜೀವನ ಉದ್ದೇಶನ ಪೂರೈಸೋದಕ್ಕೆ ನಾವು ಜೀವನವನ್ನು ನಡೆಸ್ಕೊಂಡು ಹೋಗಬೇಕು. ಇದೆಲ್ಲ ಇದರಲ್ಲಿ ನಮಗೆ ತಿಳ್ಕೊಂಡ್ವಿ ಈ ಪುಸ್ತಕದಲ್ಲಿ. ಹಾಗೆಯೇ ಡೈಲಿ ಹ್ಯಾಬಿಟ್ಸ್ ಕಡೆ ಕೂಡ ಗಮನ ಹರಿಸೋಣ. ಈ ಜಪಾನ್ ಜನಗಳು ದಿನ ಏನೇನು ಹ್ಯಾಬಿಟ್ಸ್ ಮಾಡಿದ್ರು, ದಿನ ಏನೇನು ಮಾಡಿದ್ರು ಅಂತೆಲ್ಲ ನಾವು ತಿಳ್ಕೊಂಡ್ವಿ. ಸೊ ಒಂದು ಏನಂತ ಹೇಳಿದ್ರೆ, ಅವರು ಬರೀ 80% ಹೊಟ್ಟೆ ತುಂಬ ಅಷ್ಟೇ, ಅಂದರೆ ಮುಕ್ಕಾಲು ಪೂರ್ತಿ ಹೊಟ್ಟೆ ಬಿರಿಯೋ ಥರ ತಿನ್ನಲ್ಲ, ಆ ಥರ ಮಾಡಿದ್ರು. ಆಮೇಲೆ ಸ್ಟ್ರೆಸ್ ಮಾಡ್ಕೊಳ್ಳಲ್ಲ. ಸ್ಟ್ರೆಸ್ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಲೈಫಲ್ಲಿ ಅದು ಗೊತ್ತಾಯಿತು. ಹಾಗೆ ಚಾಲೆಂಜಸ್ ಬಂತು ಅಂದರೆ ಚಾಲೆಂಜಸ್ನ ಸಾಲ್ವ್ ಮಾಡೋ ಕಡೆ ಗಮನ ಹರಿಸ್ಬೇಕು, ರೆಸ್ಟ್ ತೊಗೊಳೋದು ಬಿಟ್ಟು. ಬೇಕಾದಾಗ ಅದೆಲ್ಲ ಆದಮೇಲೆ ಸಾಲ್ವ್ ಆದಮೇಲೆ ಆರಾಮಾಗಿ ರೆಸ್ಟ್ ತೊಗೋಬೋದು. ಹಾಗೆ ಸ್ಲೋ ಆಗಿ ಶುರು ಮಾಡಿ, ಹಾಗೆ ಮಾಡ್ತಾ ಹೋಗಿ. ಆಮೇಲೆ ಚೆನ್ನಾಗಿ ಊಟ ಮಾಡಿಬಿಟ್ಟು, ಚೆನ್ನಾಗಿ ನಿದ್ದೆ ತುಂಬ ಇಂಪಾರ್ಟೆಂಟ್, ನಿದ್ದೆ ಮಾಡಬೇಕು. ಅದರಿಂದ ಎಲ್ಲನೂ ಚೆನ್ನಾಗಾಗುತ್ತೆ. ಲೈಫು ಇದು ಅಲ್ಲ, ಮ್ಯಾರಥಾನ್ ರೇಸ್ ಥರ ಅಲ್ಲ, ಹಾಗೆಯೇ ಅದು ಸ್ಪ್ರಿಂಟ್ ಕೂಡ ಅಲ್ಲ. ಸೊ ಅದನ್ನ ನೆನ್ಪಿಟ್ಕೊಳ್ಳಿ. ಸೊ ಯಾವಾಗಲೂ ಮೈಂಡ್ ಮತ್ತು ಮನಸ್ಸು ಮತ್ತು ದೇಹನ ಬ್ಯುಸಿಯಾಗಿರಿ, ಆ್ಯಕ್ಟಿವ್ ಆಗಿರಿ.
ಸೊ ಎಲ್ಲರೂ ಕ್ಲಿಯರ್ ಪರ್ಪೋಸ್ ಇದ್ದೇ ಇರುತ್ತೆ. ಸೊ ನಮಗೆ ಕ್ಲಿಯರ್ ಪರ್ಪೋಸ್ ಇರುತ್ತೆ, ಉತ್ಸಾಹ ಇರುತ್ತೆ, ಪ್ಯಾಷನ್ ಇರುತ್ತೆ ಲೈಫಲ್ಲಿ ಅಂದರೆ ನಾವು ರಿಟೈರ್ಮೆಂಟ್ ತೊಗೊಳ್ಳಲ್ಲ. ಅಂದರೆ ನಾವೀಗ ಕೆಲಸ ಮಾಡ್ತಿರ್ಬೋದು, ಯಾವ್ದಾರು ಆಫೀಸ್ನಲ್ಲಿ ಕೆಲಸ ಮಾಡಿದ್ರೆ ಅಲ್ಲಿಂದ ರಿಟೈರ್ ಆಗ್ತೀವಿ, ಬಟ್ ಜೀವನದಿಂದ ನಾವು ರಿಟೈರ್ಮೆಂಟ್ ತೊಗೊಳ್ಳಲ್ಲ. ನೋಡಿದ್ರಲ್ಲ, ಕೆಲವರು ಇದಾದಮೇಲೆ ಇನ್ನೇನಾರು ಮಾಡ್ತಿರ್ತಾರೆ, ಗಾರ್ಡನಿಂಗ್ ಮಾಡ್ತಿರ್ಬೋದು, ಅವ್ರದ್ದು ಹಾಬಿ ಸ್ಟಾರ್ಟ್ ಮಾಡ್ತಾರೆ. ಸೊ ಆಫೀಸ್ಗೆ ಹೋಗಿ ಕೆಲಸ ಮಾಡ್ತಿರ್ಬೇಕಾದ್ರೆ ನಮಗೆ ಟೈಮ್ ಸಿಕ್ಕಲ್ಲ, ಅದಕ್ಕೆ ಅದಲ್ಲ ರಿಟೈರ್ಮೆಂಟ್ ಆದಮೇಲೆ ನಮ್ಮ ಹಾಬೀಸ್ನ ನಾವು ಪರ್ಸ್ಯೂ ಮಾಡ್ಬೋದು. ಸೊ ಹಾಗೆಯೇ ನಮ್ಮ ಜೀವನ ಎಷ್ಟು ವರ್ಷ ತನಕ ನಾವು ನಡೆಸ್ತೀವೋ ಅಷ್ಟು ತನಕ ನಮ್ಮ ಪ್ಯಾಷನ್, ನಮ್ಮದೇನು ಉತ್ಸಾಹ, ನಮ್ಮದು ಪ್ಯಾಷನ್ ಏನಿದೆ, ಇಂಟ್ರೆಸ್ಟ್ ಇದೆ ಹಾಬಿ, ಅದ್ರ ಕಡೆ ಗಮನ ಹರಿಸಿ ಅದನ್ನೆಲ್ಲ ಮಾಡ್ತಾಯಿದ್ರೆ ನಾವು ಎಂಗೇಜ್ ಆಗಿರ್ತೀವಿ, ಆ್ಯಕ್ಟಿವ್ ಆಗಿರ್ತೀವಿ. ಆಮೇಲೆ ನಮಗೆ ಜೀವನೋತ್ಸಾಹ ಅಂತ ಏನು ಹೇಳ್ತೀವಿ, ಜೀವನದ ಉತ್ಸಾಹ ಕಮ್ಮಿ ಆಗಲ್ಲ, ಅದು ಇಂಟ್ರೆಸ್ಟ್ ಇದ್ದೇ ಇರುತ್ತೆ. ಹಾಗೆ ನಾವು ತುಂಬ ಜನಗಳು ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು, ಎಲ್ಲನೂ ನಗು ಥರ ನಗು ಮುಖದಿಂದ ಮಾತಾಡ್ಸೋದು, ಚೆನ್ನಾಗಿ ಸೋಷಿಯಲ್ ಲೈಫ್ ಚೆನ್ನಾಗಿ ಇಟ್ಕೊಂಡಿದ್ರೆ ಅದು ನಮಗೆ ಹೆಲ್ಪ್ ಆಗುತ್ತೆ. ಅದು ಸ್ಟಡೀಸ್ ಕೂಡ ತೋರಿಸಿದೆ, ದೀರ್ಘಾಯುಷ್ ಬರುತ್ತಂತೆ ಅದು ಒಳ್ಳೆ ಸೋಷಿಯಲ್ ಲೈಫ್ ಇದ್ದರೆ. ತುಂಬಾ ನಂದು ಒಂಟಿದ್ರೆ ತುಂಬ ಡಿಪ್ರೆಸ್ಸಿಂಗ್ ಥಾಟ್ಸ್ ಬರುತ್ತೆ. ಆಮೇಲೆ ಚೆನ್ನಾಗಿ ಕೆಲಸ ಮಾಡಬೇಕು, ವರ್ಕ್ ಹಾರ್ಡ್, ತುಂಬ ಎಫರ್ಟ್ ಹಾಕ್ಬಿಟ್ಟು ಎಲ್ಲ ಮಾಡಿ, ಕಷ್ಟಪಟ್ಟು ಕೆಲಸ ಮಾಡಿ, ನಿಮ್ಮ ಇಕಿಗಾಯಿ ಮೇಲೆ, ಅಂದರೆ ಸುಮ್ಮನೆ ಏನೇನೋ ಬೇರೆ ವೇಸ್ಟ್ ಆಗೆಲ್ಲ ಮಾಡೋದಲ್ಲ, ನಿಮ್ದೇನು ಆ್ಯಕ್ಚುಲಾಗಿ ನಿಮ್ಗೆ ಏನು ಖುಷಿ ಆಗುತ್ತೆ ಅದ್ರ ಕಡೆ ಕಷ್ಟಪಟ್ಟು ಮಾಡಿದ್ರೆ ನಿಮಗೆ ಫಲ ಸಿಗುತ್ತೆ. ಸೊ ಹಾಗೆಯೇ ನಿಮಗೆ ತುಂಬ ಬೇಕು ಅಂದಾಗ ರೆಸ್ಟ್ ತೊಗೊಳ್ಳಿ, ರೆಸ್ಟ್ ಕೂಡ ಇಂಪಾರ್ಟೆಂಟ್ ಹಂಗಾದಾಗ ರೆಸ್ಟ್ ತೊಗೊಳ್ಳಿ. ಸೊ ಶುರು ಮಾಡಿ, ತುಂಬಾ ಮೀನಾಮೇಷ ಎಣಿಸ್ಕೊಂಡು ಅವಾಗ ಶುರು ಮಾಡ್ತೀನಿ, ಇವಾಗ ಪ್ರೊಕ್ರಾಸ್ಟಿನೇಟ್ ಮಾಡಬೇಡಿ. ಸೊ ಅತ್ಯಂತ ಸುಲಭವಾಗಿ ಸಿಗೋದು ಆರಾಮ ಹಂತಗಳಿಂದ ಶುರು ಮಾಡಿ. ಕೆಲವು ಸಲ ಏನಾಗುತ್ತೆ, ತುಂಬ ಡಿಫಿಕಲ್ಟ್ ಸ್ಟೆಪ್ಸ್ ಇದೆ, ನಾನು ಒಂದೇ ಸಲ ಜಂಪಾಗಿ ಹಾರಿಕೊಂಡು ಎವರೆಸ್ಟ್ ಹೋಗೋಕ್ಕಾಗಲ್ಲ, ಒಂದೇ ಸಲ ಬೆಟ್ಟದ ಹತ್ತಿರ ಮೇಲ್ಗಡೆ ಹೋಗೋಕ್ಕಾಗಲ್ಲ, ಸ್ಟೆಪ್ ವೈಸ್ ಹೋಗಬೇಕು. ಅದಕ್ಕೆ ಈಸಿ ಸ್ಟೆಪ್ಸ್ ಏನಿದೆ ಅಲ್ಲಿಂದ ಸ್ಟಾರ್ಟ್ ಮಾಡಿ. ಸೊ ಇನ್ಫಾರ್ಮೇಷನ್ ಗ್ಯಾದರ್ ಮಾಡೋದು ಇದು ಎಲ್ಲ ಅಂದಾಗ ಟೈಮ್ ಪ್ರಕಾರ ನೀವು ಆಮೇಲೆ ಅದನ್ನು ಮುಂದೆ ನಿಮ್ಮದು ಗೋಲ್ಸ್ ರೀಚ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟು ಈಟಿಂಗ್ ಹ್ಯಾಬಿಟ್ಸ್, ಅಂದರೆ ತಿನ್ನೋದು. ಸೊ ಎಲ್ಲ ಸ್ವಲ್ಪ ತಿನ್ನೋದು. ಈ ಜಪಾನ್ ಜನ ಏನು ಮಾಡ್ತಾರೆ, ವೈವಿಧ್ಯತೆ, ವೆರೈಟಿ ಇರುತ್ತೆ, ವೆಜಿಟೇಬಲ್ಸ್, ತರಕಾರಿಗಳು ತುಂಬ ಒಳ್ಳೆಯದು, ಅದು ತುಂಬ ಇದು ತಿನ್ನಬೇಕು, ವೈವಿಧ್ಯವಾಗಿರಬೇಕು ಆಹಾರಗಳು. ಹಾಗೆ ಓಕಿನೋವಾ ಜನಗಳು ಏನಂತ ಹೇಳಿದ್ರೆ, ಅವ್ರು ಸಕ್ಕರೆನ ತುಂಬ ಕಡಿಮೆ ತಿಂತಾರಂತೆ. ಸಿಹಿ ತಿಂಡಿ, ಚಾಕ್ಲೇಟ್ ಅವೆಲ್ಲ ಏನೂ ತಿಂತಾ ಇರಲಿಲ್ಲ, ಅವರು ತಿನ್ನಲ್ಲಂತೆ. ಅದ್ರ ಬದಲು ಏನು ತಿನ್ನಬೇಕು ಅಂದಾಗ ಏನು ಅವರು ಹಣ್ಣಿಂದ ಬರುತ್ತೆ, ಅದು ಸ್ವೀಟೆಲ್ಲ ಅವ್ರ ಕ್ರೇವಿಂಗ್ ಇರುತ್ತಲ್ಲ, ಅದು ಹಣ್ಣು ತಿಂದಾಗ ಅದು ಸ್ವೀಟ್, ಸಕ್ಕರೆ ಇರುತ್ತಲ್ಲ, ಸಿಹಿ ಇರುತ್ತಲ್ಲ ಹಣ್ಣಲ್ಲಿ, ಅಲ್ಲಿಂದ ಬರುತ್ತೆ. ಅದಕ್ಕೆ ಅವರು ಸಕ್ಕರೆನ ತಪ್ಪಿಸ್ಬಿಟ್ಟು ಆರೋಗ್ಯಕರವಾಗಿ ಇದ್ದಾರಂತೆ. ಅಲ್ಲಿ ಸಕ್ಕರೆ ಕಾಯಿಲೆ ಇರೋ ಜನಗಳು ತುಂಬ ಕಡಿಮೆ ಅಂತೆ. ಸೊ ನೀವು ಕೂಡ ಈ ವಿಧಾನ ಬಳಸಬಹುದು. ಹಾಗೆ ಸಿಟ್ರಸ್ ಹಣ್ಣನ್ನು ತುಂಬ ಸೇವನೆ ಮಾಡ್ತಾರಂತೆ. ಅದರಿಂದ ಏನಾಗುತ್ತೆ, ಕ್ಯಾನ್ಸರು, ಮಧುಮೇಹ, ಆಮೇಲೆ ಶುಗರ್ ಪ್ರಾಬ್ಲಮ್, ಡಯಾಬಿಟೀಸ್, ಬೊಜ್ಜು ಬರೋದು, ಇದೆಲ್ಲ ತಡೆ ಹಿಡಿಯೋ ರಾಸಾಯನಿಕ, ಅದು ಕೆಮಿಕಲ್ಸ್ ಇರುತ್ತಂತೆ ಸಿಟ್ರಸ್ ಹಣ್ಣಲ್ಲಿ. ಅದಕ್ಕೆ ಆದಷ್ಟು ಈ ಆರೆಂಜ್, ಮೂಸಂಬಿ, ಆಮೇಲೆ ಗ್ರೇಪ್ಸ್, ಇವೆಲ್ಲ ಸಿಟ್ರಸ್ ಇರೋ ಹಣ್ಣುಗಳನ್ನ ಆದಷ್ಟು ಸೇವನೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಕೊನೆಯದಾಗಿ ಕನ್ಕ್ಲೂಷನ್ ಏನು? ಸೊ ಈ ಪುಸ್ತಕ ಜಪಾನ್ ಜನರ ಸಂತೋಷ ಮತ್ತು ಆರೋಗ್ಯಕರ ಜೀವನದ ರಹಸ್ಯ, ಇದನ್ನು ಇಕಿಗಾಯ್ ಅಂತ ಕರೀತಾರೆ, ಗೊತ್ತಿದೆ ನಿಮಗಲ್ವಾ? ಸೊ ಉತ್ಸಾಹದಿಂದ ಕೆಲಸ ಮಾಡಲು ಹೆಚ್ಚಿನ ಸಮಯ, ಶಕ್ತಿ ಮತ್ತು ಗಮನ ಕೊಡಬೇಕು. ನೀವು ಬಯಸೋ ಕೆಲಸದೊಂದಿಗೆ ಜನರ ಜೀವನಕ್ಕೆ ಮೌಲ್ಯವನ್ನು ಸೇರಿಸಬೇಕು ಅಂತ ಕೂಡ ನಾವು ಕಲ್ತ್ಕೊಂಡ್ವಿ. ಇದರಿಂದ ನೀವು ನಿಮ್ಮ ಉತ್ಸಾಹದ ಮೇಲೆ ಕೆಲಸ ಮಾಡ್ತೀರಿ ಮತ್ತು ಜನರ ಸಮಸ್ಯೆಗಳನ್ನು ಪರಿಹರಿಸ್ತೀರಾ. ಹಾಗೆ ಜೀವನದಲ್ಲಿ ಸ್ಪಷ್ಟ ಗುರಿಯನ್ನು ಹೊಂದಿಸುವ ಮೂಲಕ ಒಬ್ಬರು ಅದಕ್ಕಾಗಿ ಬದುಕೋಬೇಕು ಅಂತ ಅನ್ನೋದನ್ನು ತಿಳ್ಕೊಂಡ್ವಿ. ಉತ್ಸಾಹ, ಸಂತೋಷ ಮತ್ತು ಆರೋಗ್ಯದ ಬಗ್ಗೆ ಕಲ್ತ್ಕೊಂಡ್ರಿ ಅಂತ ಭಾವಿಸ್ತೀನಿ. ಈಗ ಅವುಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಹಾಗೆ ನಿಮ್ಮ ಉತ್ಸಾಹಭರಿತ ಕೆಲಸವನ್ನು ಮಾಡುವ ಮೂಲಕ ಯಶಸ್ಸನ್ನು ಪಡೀರಿ ಅಂತ ಹಾರೈಸ್ತೀನಿ. ಅಂದಾಗೆ ಇದು ಇಕಿಗಾಯ್ ಬುಕ್ ಬಗ್ಗೆ ರಿವ್ಯೂ ಹೇಳಬೇಕಂದ್ರೆ, ಸೊ ತುಂಬ ಬ್ರೀಫಾಗಿ ಹೇಳೋದಾದರೆ, ಇದು ಇರುವುದಕ್ಕೆ ಒಂದು ಕಾರಣ ಅಂತ ಹೇಳ್ಬೋದು. ಇಕಿಗಾಯ್ ಇದು ಜಪಾನಿನ ಒಂದು ಫಿಲಾಸಫಿ, ಪರಿಕಲ್ಪನೆ. ಸೊ ಇದು ಒಬ್ಬರ ನಿಜವಾದ ಉತ್ಸಾಹ, ಉದ್ದೇಶ ಕಂಡುಕೊಳ್ಳೋದ್ರಿಂದ ಮತ್ತು ಅನುಸರಿಸೋದ್ರಿಂದ, ಫಾಲೋ ಮಾಡೋದ್ರಿಂದ ತೃಪ್ತಿಕರ ಮತ್ತು ಸಂತೋಷದ ಜೀವನ ಬರುತ್ತದೆ ಅನ್ನೋ ಕಲ್ಪನೆ ಕೂಡ ಇದೆ ಜಪಾನ್ ಜನಗಳಿಗೆ. ಈ ಪುಸ್ತಕ ನಮ್ಮನ್ನು ಶತಾಯುಷಿಗಳ ಹೆಚ್ಚಿನ ಇದಕ್ಕೆ ಹೆಸರುವಾದಿಯಾದ, ಜಾಸ್ತಿ ಜನ ಇರೋ 100 ವರ್ಷಕ್ಕಿಂತ ಜಾಸ್ತಿ ಈ ವಯಸ್ಸಾದವರು ಇರೋ ಹೆಸರುವಾಸಿ ಸಣ್ಣ ಜಪಾನಿನ ದ್ವೀಪ ಓಕಿನಾವಾ ನಿವಾಸಿಗಳ ಜೀವನ, ಅದರದ್ರ ಬಗ್ಗೆ ಅವರು ಸ್ಟಡಿ ಮಾಡಿ ಇವರು ಲೇಖಕರು ಬರೆದಿರೋದು. ಅವ್ರ ಪ್ರಯಾಣ ಹೇಗೆ ಮಾಡ್ತಿದ್ದಾರೆ ಜೀವನ, ಅದರದ್ದೆಲ್ಲ ಜರ್ನಿ, ಅದ್ರ ಬಗ್ಗೆ ಇವರು ಎಲ್ಲ ಕಲೆಕ್ಟ್ ಮಾಡಿ ಇನ್ಫಾರ್ಮೇಷನ್ನು ಈ ಬುಕ್ಕಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಲೇಖಕರು. ಯಾರು? ಗಾರ್ಸಿಯಾ ಮತ್ತು ಮಿರಾಲ್ಸ್.
ಅವ್ರು ಸಂದರ್ಶನ ಮಾಡಿದರು, ವೈಯಕ್ತಿಕ ಉಪಾಖ್ಯಾನಗಳು ಅಂತೀವಲ್ಲ, ಇನ್ಫಾರ್ಮೇಷನ್ನು, ಇಂಟರ್ವ್ಯೂಸ್ ಮತ್ತು ಪರ್ಸನಲ್ ಅನಿಕ್ಡೋಟ್ಸ್, ಅವರು ಪರ್ಸನಲ್ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿದರು ಎಲ್ಲ. ಅವರು 100+ 100 ವರ್ಷಕ್ಕಿಂತ ಜಾಸ್ತಿ ಇರೋ ಹಿರಿಯರು, ನಾವು ಊರಿನ ಹಿರಿಯರು. ಆಮೇಲೆ ವೈಜ್ಞಾನಿಕ ಸಂಶೋಧನೆಗಳನ್ನು ಇದು ಮಾಡಿ ಎಲ್ಲ ಒಟ್ಟುಗೂಡಿಸಿ ಆಕರ್ಷಕ ಮತ್ತು ಮಾಹಿತಿಯಿಂದ ತುಂಬಿದ ನಿರೂಪಣೆ ಇಂಟ್ರೆಸ್ಟಿಂಗಾಗಿ ಪರಿಣಿತವಾಗಿ ಚೆನ್ನಾಗಿ ಹೇಳಿದ್ದಾರೆ ಇದರಲ್ಲಿ. ಓಕಿನಾವಾ ಜನಗಳ ದೀರ್ಘಾಯುಷ್ಯ ಮತ್ತು ಸಂತೋಷದ ರಹಸ್ಯನ ಅವರು ಹೇಗೆ ಬಹಿರಂಗಪಡಿಸುತ್ತಾರೆ, ಅಂದರೆ ಹೇಗೆ ಇದು ಮಾಡಿದ್ರು ಅನ್ನೋದ್ರ ಬಗ್ಗೆನೂ ಇವರೆಲ್ಲ ನಮಗೆ ವಿಶೇಷವಾಗಿ ಎಷ್ಟು ಆಕರ್ಷಕವಾಗಿದೆ ಅನ್ನೋದು ಕೂಡ ನಮಗೆ ಇದರಲ್ಲಿ ಈ ಪುಸ್ತಕದ ಮೂಲಕ ನಮಗೆ ತಿಳಿಸ್ಕೊಡ್ತಾರೆ. ಸೊ ಈ ಪ್ರಮುಖ ಪಾಠ ನಾವೇನು ಕಲ್ತ್ಕೋಬೋದು ಅಂದರೆ, ಸ್ಪಷ್ಟವಾದ ಉದ್ದೇಶ, ಜೀವನದಲ್ಲಿ ನಮಗೆ ಸ್ಪಷ್ಟವಾದ ಪರ್ಪೋಸ್, ಉದ್ದೇಶ ಇದ್ದರೆ ತುಂಬ ಇಂಪಾರ್ಟೆಂಟ್ ಅದು. ಸೊ ಅದಕ್ಕೆ ಇಕಿಗಾಯ್ ಕಂಡುಕೊಂಡ್ರೆ ತುಂಬ ಒಳ್ಳೆಯದು, ಪ್ರೋತ್ಸಾಹ ಸಿಕ್ಕುತ್ತೆ ನಮಗೆ. ಹಾಗೆ ಇಕಿಗಾಯ್ ನಾವೆಲ್ಲರೂ ಕಂಡ್ಕೋಬೇಕು. ಅದಕ್ಕೆ ನಿಮಗೆ ಆಲ್ರೆಡಿ ನಿಮಗೆ ಲೈಫ್ ಪರ್ಪೋಸ್ ಬಗ್ಗೆ ಎಲ್ಲ ಗೊತ್ತಿದೆ, ಅದಕ್ಕೆ ಇಕಿಗಾಯ್ ಅಂತ ಜಪಾನ್ ಜನ ಹೇಳ್ತಾರೆ ಅನ್ನೋದು ನಮ್ಗೆ ಗೊತ್ತಾಯ್ತು ಈಗ ಅಲ್ವಾ. ಸೊ ಉದ್ದೇಶಪೂರ್ವಕ ಜೀವನನ ನಡೆಸಬೇಕು ಮತ್ತು ಅದನ್ನು ಅರ್ಥಕೊಂಡಾಗ ನಮಗದು ಅದು ಪರ್ಪೋಸ್ ಡ್ರಿವನ್ ಲೈಫ್ ಆಗುತ್ತೆ. ಸೊ ಆವಾಗ ಇನ್ಸ್ಪೈರ್ಡ್ ಲೈಫ್ ನಾವು ಜೀವನ ಮಾಡ್ಬೋದು, ಮೋಟಿವೇಟೆಡ್ ಲೈಫ್ ನಾವು ಜೀವನ ಮಾಡ್ಬೋದು. ಸೊ ಹಾಗೆಯೇ ಬ್ಯಾಲೆನ್ಸ್, ಸಮತೋಲನ ಎಷ್ಟು ಮಹತ್ವ ಅನ್ನೋದನ್ನು ಒತ್ತಿ ಹೇಳುತ್ತೆ. ಓಕಿನಾವಾ ನಿವಾಸಿಗಳ ಅವರು ಹೇಗೆ ಕೆಲಸ ವಿರಾಮ ಹೇಗೆ ಮಾಡ್ತಾರೆ, ಸೋಷಲ್ ಕನೆಕ್ಷನ್ಸು, ಸಾಮಾಜಿಕ ಸಂಪರ್ಕಗಳ ಮೂಲಕ ಎಷ್ಟು ಪರಿಪೂರ್ಣವಾಗಿ ಸಮತೋಲನದಿಂದ ಇಟ್ಕೊಂಡಿರೋ ಜೀವನ ಹೇಗೆ ನಡೆಸ್ತಾ ಇದ್ದಾರೆ, ಅದರಿಂದ ಎಷ್ಟು ಯಶಸ್ಸು ಸಿಕ್ಕಲಿಕ್ಕೆ, ಸಾಧನೆ ಮಾಡಲಿಕ್ಕೆ ಎಷ್ಟು ಹೆಲ್ಪ್ ಆಗಿದೆ ಜೀವನಕ್ಕೆ. ಇದೊಂದು ಟೋಟಲ್, ಇದು ಸಮಗ್ರ ಅಂತ ಏನು ಹೇಳ್ತೀವಿ, ಸಮಗ್ರ ವಿಧಾನದಿಂದ ಎಷ್ಟು ಉಲ್ಲಾಸಕರವಾಗಿರುತ್ತೆ ಅವ್ರ ಜೀವನ ಅನ್ನೋದೆಲ್ಲ ನಾವು ತಿಳ್ಕೊತೀವಿ. ಹಾಗೆ ನಾವು ಅಷ್ಟೇ, ನಾವು ತುಂಬ ಬ್ಯುಸಿ ಅಂತ ಬ್ಯುಸಿನೆಸ್ಸನ್ನು ನಾವು ಹೇಳ್ತೀವಿ, ಜೀವನದ ಗಡಿಬಿಡಿಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಹಾಗೆ ನಮ್ಮ ಯೋಗಕ್ಷೇಮ ಬಗ್ಗೆ ಅವನ್ನೆಲ್ಲ ನಿರ್ಲಕ್ಷ್ಯ ಮಾಡ್ತೀವಿ. ಸೊ ಅದೆಲ್ಲ ನಾವೀಗ ಏನೇನೋ ಈಟಿಂಗ್ ಹ್ಯಾಬಿಟ್ಸು, ಡೈಲಿ ಹ್ಯಾಬಿಟ್ಸ್ ಎಲ್ಲ ತಿಳ್ಕೊಂಡ್ವಿ. ಸೊ ನಾವು ನಮ್ಮ ಸ್ವಂತ ಜೀವನಕ್ಕೆ ಇದನ್ನು ಅನ್ವಯಿಸ್ಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಲೇಖಕರು ಹೇಳ್ತಾರೆ. ಸೊ ಇದರಿಂದ ಅವರು ಪ್ರಾಕ್ಟಿಕಲ್ ಇದನ್ನು ಹೇಳ್ತಾ ಇದ್ದಾರೆ, ಅಡ್ವೈಸ್ ಥರ ಅವರು ಈ ಬುಕ್ಕನ್ನ ಎಲ್ಲ ವಿಚಾರಗಳು ಸ್ಪಷ್ಟವಾಗಿ ಮತ್ತು ಸಿಂಪಲ್ಲಾಗಿ ಎಲ್ಲನೂ ಬರೆದು ಕೊಟ್ಟಿದ್ದಾರೆ. ಆಮೇಲೆ ಇದು ಅಷ್ಟೇ ತುಂಬ ಓದೋದಕ್ಕೂ ಎಲ್ಲದಕ್ಕೂ ಸುಲಭ ಮತ್ತು ಆಕರ್ಷಕವಾಗಿ ಕೂಡ ಮಾಡಿದ್ದಾರೆ. ನಮಗೆ ಫುಲ್ ಖುಷಿನೂ ಆಗುತ್ತೆ, ಉತ್ಸಾಹದಿಂದ ನಾವು ಓದಿ ಇದು ಮಾಡ್ಬೋದು. ಸೊ ಕೊನೆಯದಾಗಿ ಹೇಳೋದಾದರೆ, ಇಕಿಗಾಯ್ ದೀರ್ಘ ಮತ್ತು ಸಂತೋಷದ ಜೀವನಕ್ಕೆ ಜಾಪನೀಸ್ ರಹಸ್ಯ ಅನ್ನೋ ಏನು ಬುಕ್ಕಿನ ಹೆಸರಿದೆ, ಅದು ಜೀವನ ಮತ್ತು ಸಂತೋಷ ನೋಡೋ ವಿಧಾನ, ಹೇಗೆ ಅದನ್ನು ಡೀಪ್ ಒಂದು ಇಂಪ್ಯಾಕ್ಟ್, ಆಳವಾದ ಪ್ರಭಾವ ಬೀರುತ್ತೆ ಎಲ್ರಿಗೂ. ಸ್ಫೂರ್ತಿ, ಬುದ್ಧಿವಂತಿಕೆ ಅಥವಾ ಹೆಚ್ಚು ತೃಪ್ತಿಕರ ಜೀವನನ ನಡೆಸೋ ಬಗ್ಗೆ ಹೊಸ ದೃಷ್ಟಿಕೋನವನ್ನು ಬಯಸೋ ಯಾರಿಗಾದ್ರೂ ಈ ಪುಸ್ತಕನ ನಾವು ಶಿಫಾರಸು ಮಾಡ್ಬೋದು, ರೆಕಮೆಂಡ್ ಮಾಡ್ಬೋದು. ಇದು ಓದಿದರೆ ಖಂಡಿತ ಲಾಸ್ ಏನಾಗೋದಿಲ್ಲ, ನಮಗೇನಾದ್ರು ಒಂದು ಕಲ್ತ್ಕೋತೀವಿ ನಾವು. ಹಾಗೆಯೇ ಅದಕ್ಕೋಸ್ಕರ ಈ ಪುಸ್ತಕದ ಸಮ್ಮರಿ, ಸಾರಾಂಶವನ್ನು ಆದಷ್ಟು ಡೀಟೇಲಾಗಿ ನಾನು ತಿಳಿಸ್ಕೊಡೋಣ ಅಂತಂದು ನಾನು ಇಷ್ಟು ಪಾರ್ಟ್ಸ್, ಇದು 5ನೇ ಪಾರ್ಟ್ ಅನಿಸುತ್ತೆ, ಇಷ್ಟು ಭಾಗಗಳಿಗೆ ನಾನು ತಿಳಿಸ್ಕೊಟ್ಟೆ. ಸೊ ನಿಮಗೆಲ್ಲರಿಗೂ ಇದರಿಂದ ಹೇಗಾದರೂ ಇಷ್ಟ ಆದ್ರೂ ನಿಮಗೆ ಉಪಯೋಗ ಆಗಿದೆ ಅಂತ ಅನ್ಕೋತೀನಿ. ಹಾಗಾದರೆ ಖಂಡಿತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ. ನೀವು ಆಲ್ರೆಡಿ ಇದು ಇಕಿಗಾಯ್ ಬುಕ್ ಓದಿದರೆ ನಿಮ್ಮ ಒಪಿನಿಯನ್ ಏನು, ನಿಮ್ಮ ಅಭಿಪ್ರಾಯ ಏನು ಅಂತ ನನಗೆ ತಿಳಿಸಿಕೊಡಿ. ಹಾಗೆ ಇಲ್ಲಿ ತನಕ ಕೇಳಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಇಷ್ಟ ಆಯಿತು ಅಂದರೆ ಇದನ್ನು ಲೈಕ್ ಮಾಡಿ, ಹಾಗೆ ಎಲ್ಲರ ಜೊತೆ ಶೇರ್ ಮಾಡಿ. ಹಾಗೆ ಮುಂದಿಂದು ವೀಡಿಯೋಸ್ ಬಗ್ಗೆ ಏನು ಐಡಿಯಾಸ್, ಯಾವುದ್ರ ಬಗ್ಗೆ ನಾನು ಮಾಡಲಿ ಅಂತ ಏನಾದರೂ ಐಡಿಯಾಸ್ ಇದ್ದರೆ ನಿಮ್ಮ ಒಪಿನಿಯನ್ನು ನಾನು ಎದುರು ನೋಡ್ತೀನಿ. ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ. ಅಷ್ಟೇ, ಇದು ಲಾಸ್ಟ್ ಪಾರ್ಟ್ ಆಯಿತು ಈ ಬುಕ್ಕು. ನೆಕ್ಸ್ಟ್ ನಾನು ಮತ್ತೆ ಮುಂದಿನ ವೀಡಿಯೋದೊಂದಿಗೆ ನಿಮ್ಮನ್ನೆಲ್ಲ ನೋಡ್ತೀನಿ. ಅಲ್ಲಿ ತನಕ ಪ್ಲೀಸ್ ಟೇಕ್ ಕೇರ್. ಬಾಯ್ ಬಾಯ್.